ಮಾಯಿ ಭವವೈರಿಣೆ ಮಧ್ವರಾದ್ದಾಂತವನಚಾರಿಣೆ ವಚೋ ನಖರಿಣೆ ವಾದಿರಾಜಕೇಸರಿಣೆ ನಮಃ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಮಧ್ವಾಚಾರ್ಯರು ವೇದವ್ಯಾಸದೇವರನ್ನ ಯಾವ ರೀತಿಯಾಗಿ ಕಂಡರು ಅನ್ನುವ ವರ್ಣನೆಯನ್ನ ನಾರಾಯಣ ಪಂಡಿತಾಚಾರ್ಯರು ಮಾಡ್ತಾ, ಭಗವಂತನನ್ನ ಬಹಳ ಕಾಂತಿ, ಒಳಗಡೆಯೂ ಕಾಂತಿಯಿಂದ ತುಂಬಿರ್ತಕ್ಕಂಥವನು ಭಗವಂತ, ಹೊರಗಡೆಯೂ ಅಷ್ಟೇ ಕಾಂತಿ ಎಲ್ಲ ಕಡೆಯಲ್ಲೂ ತುಂಬಿದೆ ಭಗವಂತನ ಕಾಂತಿ ಅನ್ನೋದನ್ನ ಚಿಂತನೆ ಮಾಡುವ ಫಲ ಎಂಥದ್ದು ಅನ್ನೋದನ್ನ ತಿಳಿಸಿ, ಅದಾದ ಮೇಲೆ ಅವರು ಭಗವಂತನ ಪಾದಗಳ ವರ್ಣನೆಯನ್ನ ಮಾಡ್ತಾರೆ. ಪಾದಗಳ ಮೇಲೆ ಗಂಟಿರುತ್ತೆ ಎರಡು. ಎಲ್ಲರಿಗೂ ಇವತ್ತು ಸಾಮಾನ್ಯವಾಗಿ ಆ ಗಂಟು ಕಂಡೇ ಕಾಣುತ್ತೆ. ಯಾವ ವ್ಯಕ್ತಿಯಲ್ಲೂ ಆ ಗಂಟಿಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಪಾದದ ಸ್ವಲ್ಪ ಮೀನು ಕಂಡ ಅಂತ ಏನು ಕರೀತಾರೆ, ಅದಕ್ಕಿಂತ ಕೆಳಭಾಗದಲ್ಲಿ ಬಂದಾಗ ಅಲ್ಲಿ ಎರಡು ಪಾದಗಳಲ್ಲಿ ಎರಡೆರಡು ಗಂಟುಗಳು ಕಾಣುತ್ತೆ. ಆದರೆ ವೇದವ್ಯಾಸ ದೇವರ ಪಾದದಲ್ಲಿ ಆ ಗಂಟು ಇರಲಿಲ್ವಂತೆ. ಅಂದ್ರೆ ಆ ಗಂಟು ಇಲ್ಲದೆ ಇರತಕ್ಕಂಥದ್ದು ಲಕ್ಷಣ. ಅದು ಯಾವತ್ತಿಗೂ ಕಾಣಬಾರದು. ಅದು ಒಳಗಡೆ ಇರಬೇಕು. ಹೊರಗಡೆ ಬಂದಿದೆ ಅಂತಾದ್ರೆ ಅದು ಅವಲಕ್ಷಣವೇ. ಅದು ಮುಚ್ಚಿರ್ಬೇಕು. ಅದು ವೇದವ್ಯಾಸ ದೇವರ ಪಾದಗಳಲ್ಲಿ ಆ ಗಂಟು ಕಾಣ್ತಾ ಇರಲಿಲ್ಲ. ಅದನ್ನು ಹೇಳ್ತಾರೆ, ಸುಕುಮಾರ ತಲಾಂಗುಲಿ ಮತೋ ಪದಯೋರಸ್ಯ ನಿಗೂಢ ಗುಲ್ಪಯೋ ಉಪಮಾನ ಮಹೋ ನ ಲಭ್ಯತೆ ಕವಿವರ್ಯೈರಿತರೇತರಂ ವಿನಾ. ವೇದವ್ಯಾಸ ದೇವರ ಕಾಲುಗಳು ಆ ಪಾದದಿಂದ ಮೇಲ್ಭಾಗಕ್ಕೆ ಹೋಗಬೇಕಾದ್ರೆ ತೆಳ್ಳಗಾಗಿ ಮತ್ತೆ ಮೇಲೆ ಹೋಗ್ತಾ ಹೋಗ್ತಾ ಆ ಪಾದ ದಪ್ಪ ಆಗ್ತಾ ಹೋಗಬೇಕು. ಕೆಲವರಿಗೆ ಆ ಗಂಟು ಕಾಣೋದಿಲ್ಲ. ನಮಗೂ ಗಂಟು ಕಾಣೋದಿಲ್ವಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ನೋಡಬೇಕು. ತುಂಬ ಯಾವುದಾದ್ರೂ ರೋಗದಿಂದ, ಯಾವುದು ಸಕ್ಕರೆ ಕಾಯಿಲೆಯೋ ಅಥವಾ ಮತ್ಯಾವುದೋ ಬಂದು ಪಾದಗಳೆಲ್ಲ ಊದ್ಕೊಂಡ್ರೆ ಅವಾಗಲೂ ಗಂಟು ಕಾಣೋದಿಲ್ಲ. ಆ ಥರ ಯಾವುದೋ ರೋಗ ಬಂದು ಕಾಣದೇ ಇದ್ದದ್ದಲ್ಲ. ಇದು ಸ್ವಾಭಾವಿಕವಾಗಿಯೇ ಯಾವುದೇ ರೀತಿ ಆ ಗಂಟು ಸ್ವಾಭಾವಿಕವಾಗಿ ವೇದವ್ಯಾಸ ದೇವರಲ್ಲಿ ಅದು ಕಾಣ್ತಾನೆ ಇರಲಿಲ್ಲ. ಅಂತಹ ಲಕ್ಷಣಪೂರ್ಣವಾಗಿರ್ತಕ್ಕಂತಹ ಪಾದಗಳು ಅದು ವೇದವ್ಯಾಸ ದೇವರ ಪಾದ. ಹಾಗೆ ಇನ್ನು ಇದಕ್ಕೊಂದು ಯಾವುದಾದ್ರೂ ದೃಷ್ಟಾಂತ ಕೊಡಬೇಕಲ್ಲ. ಹೀಗಿದೆ ಪಾದಗಳು ಅಂತ ಇನ್ಯಾವುದಕ್ಕಾದ್ರೂ ದೃಷ್ಟಾಂತ ಕೊಡೋಣ ಅಂದ್ರೆ ಯಾವ ಉಪಮಾನ ಮಹೋನ ಲಭ್ಯತೆ, ಇನ್ನೊಂದರ ದೃಷ್ಟಾಂತವನ್ನ ಕೊಡೋಣ ಅಂದ್ರೆ ಅದು ಸಾಧ್ಯವೇ ಆಗ್ತಾ ಇಲ್ಲ. ಈ ಪಾದ ಆ ಪಾದದಂತಿದೆ ಆ ಥರ ಹೇಳಕ್ಕಾಗ್ತಾನೆ ಇಲ್ಲ. ಕಣ್ಣುಗಳು ಕಮಲದಂತಿದೆ ಅಂತ ಹೇಳ್ತಾರೆ. ಎಲ್ಲದಕ್ಕೂ ದೃಷ್ಟಾಂತವನ್ನ ಕೊಡ್ತಾ ಹೋಗ್ತಾರೆ. ಆದರೆ ಪಾದಗಳು ಭಗವಂತನ ಏನು ವೇದವ್ಯಾಸ ದೇವರ ಪಾದವನ್ನ ವರ್ಣನೆ ಮಾಡ್ತಾ, ಈ ಪಾದ ಈ ತರ ಇದೆ ಅಂತ ಒಂದು ವಸ್ತುವನ್ನು ಹೇಳೋಣ ಅಂದ್ರೆ ಅದಕ್ಕೆ ಹೋಲಿಕೆ ಆಗ್ತಕ್ಕಂಥ ವಸ್ತುವೇ ಇಲ್ಲ. ಅಷ್ಟು ಸುಂದರವಾಗಿದೆ ಅದು. ಆ ರೀತಿಯ ಸೌಂದರ್ಯಯುಕ್ತವಾದ ಮತ್ತೊಂದು ವಸ್ತುವನ್ನ ಉದಾಹರಣೆ ಕೊಡ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಕವಿವರ್ಯೈರಿತರೇತರಂ ವಿನಾ. ಕೊನೆಗೆ ಅವರಿಗೆ ಸಿಕ್ತಂತೆ ದೃಷ್ಟಾಂತ ಕೊಡ್ಲಿಕ್ಕೆ ಒಂದು ವಸ್ತು ಸಿಕ್ತು. ಏನಂದ್ರೆ ವೇದವ್ಯಾಸ ದೇವರ ಬಲಗಾಲು ಹೇಗಿದೆ ಅಂದ್ರೆ ಎಡಗಾಲ್ ರೀತಿಯಲ್ಲಿದೆ, ಎಡಗಾಲು ಯಾವ ರೀತಿಯಾಗಿದೆ ಅಂದ್ರೆ ಬಲಗಾಲ್ ರೀತಿಯಲ್ಲಿದೆ. ಇಷ್ಟೇ ಅವರಿಂದ ಕೊನೆಗೆ ದೃಷ್ಟಾಂತವನ್ನು ಕೊಡ್ಲಿಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಅಷ್ಟು ಲಕ್ಷಣೋಪೇತವಾಗಿರ್ತಕ್ಕಂತಹ ಮತ್ತೊಬ್ಬ ವ್ಯಕ್ತಿ, ನಾವು ಯಾರು ಅಷ್ಟು ಲಕ್ಷಣಗಳನ್ನಾಗ್ಲಿ ಲಕ್ಷಣೋಪೇತವಾದ ಇಂತಹ ವ್ಯಕ್ತಿಯನ್ನಾಗ್ಲಿ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ವೇದವ್ಯಾಸ ದೇವರನ್ನ ಸರ್ವೋತ್ತಮ ದೇವತೆ ಅಂತ ಕರೆಯೋದು. ಯಾಕೆ ಸರ್ವೋತ್ತಮ ಭಗವಂತ ಅಂತ ಹೇಳಿದ್ರೆ, ಈ ಎಲ್ಲ ಲಕ್ಷಣಗಳನ್ನು ಮತ್ತೊಬ್ಬರಲ್ಲಿ ನಮಗೆ ತೋರಿಸ್ಲಿಕ್ಕೆ ಸಾಧ್ಯ ಆದರೆ ಅವಾಗ ಅವರನ್ನು ಸರ್ವೋತ್ತಮ ಅಂತ ಹೇಳ್ಬೋದಾಗಿತ್ತು. ಆದರೆ ಹಂಗೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿ ಯಾವ ಪ್ರಯತ್ನ ಪಟ್ಟರೂ ಕೂಡ ಮತ್ತೊಬ್ಬರನ್ನ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಇಂಥ ಲಕ್ಷಣಗಳನ್ನು ಎಲ್ಲಿಯೂ ಕೂಡ ಹುಡುಕ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಆದ್ರಿಂದ ಭಗವಂತನ ಬಲಗಾಲು ಯಾವ ರೀತಿಯಲ್ಲಿದೆ ಅಂದ್ರೆ ಎಡಗಾಲಿನ ರೀತಿಯಲ್ಲಿದೆ, ಎಡಗಾಲು ಬಲಗಾಲ ರೀತಿಯಲ್ಲಿದೆ. ಇಷ್ಟೇ ದೃಷ್ಟಾಂತವನ್ನು ಕೊಡ್ಲಿಕ್ಕೆ ಬರುತ್ತೆ. ಬಿಟ್ರೆ ಮತ್ತೆ ಯಾವುದೇ ರೀತಿಯಾದ ದೃಷ್ಟಾಂತವನ್ನು ಕೊಡ್ಲಿಕ್ಕೆ ಬರೋದಿಲ್ಲ. ಇಂಥದ್ದು ಭಗವಂತನ ಪಾದ ಅಂತ ಅದನ್ನ ವರ್ಣನೆ ಮಾಡಿ ಅದಾದ ಮೇಲೆ ಹೇಳ್ತಾರೆ, ಉಚಿತಾಂ ಗುರುತಾಂ ದದತ್ಕ್ರಮಾಚ್ಯುಚಿತೇಜಸ್ವಿ ಸುವೃತ್ತಮುತ್ತಮಂ ಭಜತೋತ್ರ ಚ ಭಾಜಯತ್ಯದೋ ವಿಭುಜಂಗಾಯುಗಲಂ ಸ್ವರೂಪತಾಂ. ಮತ್ತೆ ವೇದವ್ಯಾಸ ದೇವರ ಆ ಪಾದ ಯಾವಾಗಲೂ ಅದನ್ನು ಅವ್ರು ಹೇಳ್ತಾರೆ, ಕಾಲು ಕೆಳಗಡೆಯಿಂದ ಮೇಲಕ್ಕೆ ಹೋಗ್ಬೇಕಾದ್ರೆ ಸಣ್ಣವಾಗಿ ಹೋಗ್ಬೇಕು, ಆಮೇಲೆ ಮತ್ತೆ ದಪ್ಪ ಆಗಬೇಕೆ. ಬಿಟ್ರೆ
ಕೆಲವರ ಕಾಲು ಒಂದೇ ತರ ದಪ್ಪವಾಗೇ ಇದ್ರೆ ಆ ರೀತಿಯಲ್ಲಿದ್ರೆ ಅದು ಅವಲಕ್ಷಣ. ಮೊದಲು ಗಾತ್ರದಲ್ಲಿ ಚಿಕ್ಕದಾಗಿರ್ಬೇಕು, ಆಮೇಲೆ ಕ್ರಮವಾಗಿ ಮೇಲೆ ಹೋಗ್ತಾ ಹೋಗ್ತಾ ಅದು ಆ ಪಾದ ಅನ್ನೋದು ದಪ್ಪ ಆಗ್ತಾ ಕಂಡ್ರೆ ಅವಾಗ ಅದೊಂದು ಒಳ್ಳೆಯ ಲಕ್ಷಣ. ಇದೇ ಲಕ್ಷಣ ಈ ರೀತಿಯಲ್ಲೇ ಭಗವಂತನ ಪಾದಗಳಿದ್ದು, ಯಾವ ರೀತಿಯಾಗಿ ಲಕ್ಷಣ ಶಾಸ್ತ್ರ ಆ ಭಗವಂತನ ಪಾದಗಳನ್ನ ಚಿಂತನೆ ಮಾಡಿ ಮಾಡಿಯೇ ಅದನ್ನ ಈ ರಚನೆ ಮಾಡಿರತಕ್ಕಂಥದ್ದು. ಸಲ್ಲಕ್ಷಣ ಅಂದ್ರೆ ಈ ತರ ಇರಬೇಕು ಭಗವಂತನ ಪಾದದಂತೆ, ಆದ್ರೆ ಹಂಗೆ ಯಾರ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೊನೆಗೆ ಅವರೇ ತೀರ್ಮಾನಕ್ಕೆ ಬರ್ತಾರೆ. ಅಂಥದ್ದು ಭಗವಂತನ ಪಾದ. ಚಿಂತನೆ ಈ ರೀತಿಯಲ್ಲಿ ಚಿಂತನೆ ಮಾಡಿದರೆ ಅದಕ್ಕೆ ಅವ್ರು ಹೇಳ್ತಾರೆ, ಜೀವನದಲ್ಲಿ ಅವರು ಬಹಳ ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ. ನಾವು ಶ್ರೇಷ್ಠರಾಗಬೇಕು ಅಂತಾಗಿದ್ರೆ, ಒಂದು 10 ಜನರ ಮಧ್ಯದಲ್ಲಿ ನಾವೊಬ್ಬ ಉತ್ತಮ ವ್ಯಕ್ತಿ ಅಂತ ಕರೆಸ್ಕೊಳ್ಬೇಕಾಗಿದ್ರೆ ಇಷ್ಟು ಭಗವಂತನ ಪಾದ ಇಷ್ಟು ಶ್ರೇಷ್ಠವಾಗಿದೆ ಅಂತ ಹೇಳಬೇಕು. ಈ ಪಾದಗಳು ಯಾವ ರೀತಿಯಾಗಿ ಯಾವ ಕ್ರಮದಲ್ಲಿ ಪಾದಗಳು ಇರಬೇಕು ಅಂತ ಹೇಳಿದ್ದಾರೋ ಆ ಕ್ರಮದಲ್ಲೇ ಭಗವಂತನ ಪಾದಗಳಿದೆ. ಕೆಳಗಡೆಯಿಂದ ಚಿಕ್ಕದಾಗಿ ಮತ್ತೆ ಅದು ದಪ್ಪನಾಗ್ತಾ ಹೋಗಿದೆ. ಅಂತಹ ಕೋಮಲವಾಗಿರ್ತಕ್ಕಂತಹ ಪಾದ ಅದು ಭಗವಂತನದ್ದು ಅಂತ ಚಿಂತನೆ ಮಾಡಿದರೆ ಸಾಕು, ನಾವು ಬಹಳ ಶ್ರೇಷ್ಠ ವ್ಯಕ್ತಿಗಳಾಗ್ತೀವಿ ಜೀವನದಲ್ಲಿ. ಇದು ಆ ಜಂಘೆಯನ್ನ, ವೇದವ್ಯಾಸ ದೇವರ ಜಂಘೆಯ ಉಪಾಸನೆಯನ್ನ ಮಾಡೋದರ ಫಲವನ್ನ ನಿರೂಪಣೆ ಮಾಡಿ ಹೇಗೆ ಕೂತಿದ್ದಾರೆ ವೇದವ್ಯಾಸ ದೇವರು. ಪದ್ಮಾಸನದಲ್ಲಿ ಅಚಲಾಸನ ಯೋಗ ಪಟ್ಟಿಕಾ ವರಕಾಕ್ಷಾಸ್ಯ ಕೃದಾಪ್ತಮಿಷ್ಟದಂ ಪರಿತೋಪಿ ಹರಿಂ ಸ್ಫುರಂತ್ಯಹೋ ಅನಿಶಂ ಧನ್ಯತಮೇತಿ ಮೇ ಮತಿ. ವೇದವ್ಯಾಸ ದೇವರು ಹೇಗೆ ಕೂತಿದ್ದಾರೆ ಅಂದರೆ, ಅಚಲಾಸನ ಯೋಗ ಪಟ್ಟಿಕಾ. ಹಿಂದಿನ ಕಾಲದಲ್ಲೆಲ್ಲ ಹೀಗಿತ್ತು, ಈಗ ಯಾರೂ ಅದನ್ನ ಬಳಸೋದಿಲ್ಲ. ತಾವು ಕೂತ್ಕೊಳ್ಬೇಕಾದ್ರೆ ಒಂದು ಒಂದು ಪಟ್ಟಿ, ಅಂದ್ರೆ ಅದೊಂದು ಬಟ್ಟೆಯ ಪಟ್ಟಿ ಇರಬಹುದು ಅಥವಾ ಬೇರೆ ಕೃಷ್ಣಾರ್ಜುನದ್ದು ಈ ತರದರ ಪಟ್ಟಿಯನ್ನ ತಮ್ಮ ಕಾಲಿಗೆ ಗಂಟು ಕಟ್ಕೊಳ್ತಾ ಇದ್ರು. ಅದನ್ನು ಯೋಗ ಪಟ್ಟಿಕಾ ಅಂತ ಕರೀತಾರೆ. ಅದು ಎಷ್ಟು ಹೊತ್ತು ಕೂತ್ಕೊಂಡ್ರೂ ಕೂಡ ಯಾವುದೇ ಶ್ರಮ ಆಗಬಾರದು, ಮತ್ತೆ ಧ್ಯಾನಕ್ಕೆ ಯೋಗ್ಯವಾಗಿ ನೇರವಾಗಿ ಕೂತ್ಕೊಳ್ಳಿಕ್ಕೋಸ್ಕರ ಆ ಯೋಗ ಪಟ್ಟಿಕಾವನ್ನ ಕಟ್ಕೊಳ್ತಾರೆ. ಭಗವಂತ ಯಾಕೆ ಕಟ್ಕೊಂಡ, ಅವನಿಗೆ ಹಾಗಾದ್ರೆ ನೇರವಾಗಿ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ವೇನೋ ಅಂತ ಹೇಳಿದ್ರೆ ಆ ಅರ್ಥದಲ್ಲಲ್ಲ. ನೀವು ಭಗವಂತನ ಧ್ಯಾನ ಮಾಡಬೇಕಾದ್ರೆ ಕೂತ್ಕೊಳ್ಳುವ ವಿಷಯದಲ್ಲೇ ನಿಮಗೆ ತೊಂದರೆ ಆಗ್ತಿದೆ ಅಂದ್ರೆ, ಯಾಕೆಂದ್ರೆ ಇವತ್ತು ಯಾರೂ ಕೂಡ ನೆಲದ ಮೇಲೆ ಕೂತ್ಕೊಳ್ಳುವ ಪ್ರಮೇಯವೇ ಇಲ್ಲ. ಊಟ ಮಾಡಬೇಕಾದ್ರೂ ಮತ್ತೆ ಟೇಬಲ್ ಮೇಲೆ ಕೂತಿರ್ತಾರೆ, ಯಾವಾಗಲೂ ಟೇಬಲ್ ಅಲ್ಲೇ ಇರ್ತಾರೆ. ಅವರು ಕೆಳಗಡೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೊನೆಯ ತನಕವೂ ಎಲ್ಲ ಟೇಬಲ್ ಅಲ್ಲೇ ಮುಗಿದು ಹೋಗುತ್ತೆ. ಅವ್ರನ್ನ ಮತ್ತೆ ಕೊನೆಗಾಲದಲ್ಲೂ ಅವ್ರನ್ನ ಸ್ಟ್ರೆಚರಲ್ಲೇ ಕರ್ಕೊಂಡು ಹೋಗ್ತಿರ್ತಾರೆ, ಕೆಳಗಡೆ ಇಳಿಸುವ ಪ್ರಮೇಯವೇ ಇರೋದಿಲ್ಲ. ಭೂಮಿಯ ಸಂಪರ್ಕವೇ ಅವ್ರಿಗೆ ಆಗೋದಿಲ್ಲ. ಅಪ್ಪಿತಪ್ಪಿ ಎಲ್ಲಾದ್ರೂ ಕೆಳಗಡೆ ಕೂತ್ಕೊಳ್ಳುವ ಪ್ರಸಂಗ ಬಂದ್ರೆ 5 ನಿಮಿಷವೂ ಅವ್ರ ಕೈಯಿಂದ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಒಂದು ಅರ್ಧ ಗಂಟೆ ಊಟ ಮಾಡಬೇಕು ಅಂತೆಲ್ಲ ಕೂತ್ಕೊಳ್ಳುವ ಸಾಧ್ಯತೆಗಳೇ ಅವರ ಹತ್ರ ಕಾಣ್ಲಿಕ್ಕೂ ಸಾಧ್ಯ ಇಲ್ಲ. ಇಷ್ಟು ಆ ಭೂಮಿಯ ಸಂಪರ್ಕವನ್ನ ಪೂರ್ತಿ ಬಿಟ್ಬಿಟ್ಟಿರ್ತಾರೆ. ಇನ್ನು ಅವರು ಧ್ಯಾನ ಮಾಡಬೇಕಾದ್ರೆ ಆ ನಿಷ್ಕಲ್ಮಶವಾಗಿ ಮನಸ್ಸು ನಿಶ್ಚಲವಾಗಿರ್ಬೇಕು. ನಮಗೆ ಕಾಲು ನೋವ್ತಾ ಇದೆ ಅಂತ ಆದ್ರೆ ನಮ್ಮ ಮನಸ್ಸು ಅಲ್ಲಿಗೆ ಹೋಗುತ್ತೆ. ಕಾಲು ನೋವ್ತಾ ಇದೆ, ಇನ್ನು ತುಂಬಾ ಹೊತ್ತು ಕೂತ್ಕೊಳ್ಳಿಕ್ಕೆ ಆಗಲ್ಲ ಅನ್ನೋದ್ರಲ್ಲೇ ಮನಸ್ಸಿರುತ್ತೆ. ಬಿಟ್ರೆ ಯಾವ ವಸ್ತುವನ್ನ ಚಿಂತನೆ ಮಾಡ್ತಾ ಇದ್ದೀನಿ ಅನ್ನೋ ವಿಷಯದಲ್ಲಿ ಮನಸ್ಸು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಈ ಯೋಗ ಪಟ್ಟಿಕಾವನ್ನ ಕಟ್ಟಿಕೊಂಡ್ರೆ ಆ ಕೂತ್ಕೊಂಡಾಗ ಅವಾಗ ನೇರವಾಗಿ ಏನೂ ಸಮಸ್ಯೆ ಇಲ್ಲದೆ ಭಗವಂತನ ಧ್ಯಾನವನ್ನ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೆ ಭಗವಂತ ತಾನು ಕಟ್ಕೊಂಡಿದ್ದಾನೆ. ಯಾಕೆಂದ್ರೆ ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ ತಾನು ಮನುಷ್ಯರ ಮಧ್ಯದಲ್ಲಿ ಬಂದಿರಬೇಕಾದ್ರೆ ಅವರೆಲ್ಲ ಹೇಗೆ ನಡ್ಕೊಳ್ತಾರೋ ಹಾಗೆ ನಡ್ಕೊಳ್ಳೋದು. ಆದ್ರೆ ಅವು ಮನುಷ್ಯರಲ್ಲೂ ಕೆಲವೆಲ್ಲ ತಪ್ಪು ಮಾಡ್ತಾರಲ್ಲ, ಅದನ್ನು ಸರಿಪಡಿಸಿ ತೋರಿಸ್ತಾನೆ ಭಗವಂತ. ಬೆಳಗ್ಗೆ ಬೇಗ ಹೇಳ್ತಾನೆ, 5 ಗಂಟೆಗೆ ಸಂಧ್ಯಾ ವಂದನೆ, 5 ಗಂಟೆ 5:15 ದೇವರ ಪೂಜೆ ಮಾಡ್ತಾನೆ ಭಗವಂತ. ಇದೆಲ್ಲ ಭಾಗವತದಲ್ಲಿ ಇದರ ವರ್ಣನೆ ಇದೆ. ಅಂದ್ರೆ ಈ ಸಮಯಕ್ಕೆ ಏಳೋದು ಅವಶ್ಯಕತೆ ಇದೆ, ಆ ಸಮಯದಲ್ಲೇ ಎದ್ದು ಭಗವಂತನ ಉಪಾಸನೆ ಮಾಡಬೇಕು ಅನ್ನುವ ವಿಷಯಗಳನ್ನ ಭಗವಂತ ತಾನೇ ಅನುಸರಿಸಿ ಅದನ್ನ ತೋರಿಸಿಕೊಡ್ತಾನೆ. ಹಾಗೆ ಇಲ್ಲಿ ಅಚಲಾಸನ ಯೋಗ ಪಟ್ಟಿಕಾ ವೇದವ್ಯಾಸ ದೇವರು ಅದನ್ನ ಕಟ್ಕೊಂಡಿದ್ದಾರೆ. ಎಂಥ ಭಾಗ್ಯ ಅದರದ್ದು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಯಾಕೆಂದ್ರೆ ಒಂದೇ ಒಂದು ನಿಮಿಷ ಭಗವಂತನ ಪಾದದ ಚಿಂತನೆಯೂ ನಮಗೆ ಬರೋದಿಲ್ಲ. ಕಣ್ಮುಚ್ಚಿದ ಕೂಡಲೇ ಬೇರೆ ಯಾವ್ಯಾವುದೋ ಚಿಂತನೆ ಬರುತ್ತೆ, ಕೆಲವರಿಗೆ ನಿದ್ದೆನೆ ಬಂದ್ಬಿಡುತ್ತೆ. ಕಣ್ಮುಚ್ಚಿ ಧ್ಯಾನ ಮಾಡಬೇಕು ಅಂತ ಕೂತ್ಕೊಳ್ತಾರೆ, ಒಂದು 5 ನಿಮಿಷ ಆಗ್ತಿದ್ದ ಹಾಗೆ ನಿದ್ದೆನೆ ಬಂದ್ಬಿಡುತ್ತೆ. ಇನ್ನು ಕೆಲವರಿಗೆ ಏನ್ ಚಿಂತನೆ ಮಾಡಬೇಕು ಅಂತ ಕೂತಿದ್ದೀನಿ ಅನ್ನೋದೇ ಮರ್ತು ಹೋಗುತ್ತೆ. ಇಷ್ಟೆಲ್ಲ ಸಮಸ್ಯೆ ಇದ್ದು ಅಪ್ಪಿ ತಪ್ಪಿ ನಾವು ಏಕಾಂತ ಸ್ಥಳದಲ್ಲಿ ಕೂತ್ಕೊಂಡು ಬಹಳ ಪ್ರಯತ್ನ ಪಟ್ಟು ಭಗವಂತನ ಪಾದದ ಸ್ಮರಣೆ ಬಂದ್ರೇನೆ ಆ ವ್ಯಕ್ತಿ ಬಹಳ ಎತ್ತರದ ಸ್ಥಾನಕ್ಕೆ ಹೋಗ್ತಾನೆ. ಅಂದ್ರೆ ಆ ಯೋಗ ಪಟ್ಟಿಕಾ ಅದರದ್ದಿನ್ ಎಂಥ ಪುಣ್ಯ. ಎಷ್ಟು ಹೊತ್ತು ಕಾಲದ ತನಕವೂ ಅದು ಭಗವಂತನ ಪಾದವನ್ನೇ ಸುತ್ತಕೊಂಡಿರುತ್ತಲ್ಲ, ಅದು
ಆ ಅವಕಾಶ ಯಾರಿಗೆ ಸಿಗುತ್ತೆ? ಅಷ್ಟು ಅವಕಾಶವನ್ನ ಭಗವಂತ ಮಾಡಿಕೊಟ್ಟಿದ್ದಾನೆ ಅಂದ್ರೆ ನಮಗಿಂತಲೂ ಬಹಳ ಧನ್ಯ. ಅನಿಶಂ ಧನ್ಯ ತಮೇತಿ ಮೇ ಮತಿ. ಬಹಳ ಧನ್ಯ, ಬಹಳ ಪುಣ್ಯ ಮಾಡಿರ್ಬೇಕು ಬಹುಶಃ ಆ ಯೋಗ ಪಟ್ಟಿಗೆ. ಯಾಕೆಂದ್ರೆ ಕ್ಷಣ ಮಾತ್ರ ಆ ಪಾದದ ಸ್ಮರಣೆ ಮಾಡುವ ಶಕ್ತಿಯು ನಮಗಿಲ್ಲ ಅಂದಾಗ, ನಿರಂತರ ಪಾದವನ್ನು ಸುತ್ತಕೊಂಡಿರ್ಬೇಕು ಅಂದ್ರೆ ಆ ಯೋಗ ಪಟ್ಟಿಕೆಯ ಆ ಪುಣ್ಯ ಎಂಥದ್ದು ಅಂತ ನಮ್ಮಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಶ್ರೇಷ್ಠವಾಗಿರ್ತಕ್ಕಂತಹ ಪುಣ್ಯವನ್ನ ಮಾಡಿದೆ ಅದು ಅಂತ ನಾರಾಯಣ ಪಂಡಿತಾಚಾರ್ಯರು ಅದನ್ನು ವರ್ಣನೆ ಮಾಡಿ ಅವ್ರು ಹೇಳ್ತಾರೆ, ರುಚಿರೇಣ ವರೇಣ ಚರ್ಮಣ ರುಚಿರಾಜದ್ಯುತಿ ಚಾರು ರೋಚಿಷ ಪರಮೋರುಣಿತಂಬ ಸಂಗೀನ ಪರಮಾಶ್ಚರ್ಯತಯ ವಿರಾಜತೆ. ಇನ್ನು ವೇದವ್ಯಾಸ ದೇವರು ನಮ್ಮ ಹಾಗೆಲ್ಲ ಬಟ್ಟೆ ವಸ್ತ್ರವನ್ನು ಧರಿಸಿಕೊಂಡಿದ್ದಾರಾ? ಹಾಗಿಲ್ಲ. ಮತ್ತೇನು ವೇದವ್ಯಾಸ ದೇವರು ಏನನ್ನು ಧರಿಸಿದ್ದಾರೆ ಅಂದ್ರೆ ಅದಕ್ಕೆ ಹೇಳ್ತಾರೆ, ರುಚಿರೇಣ ವರೇಣ ಚರ್ಮಣ, ಕೃಷ್ಣಾಜಿನವನ್ನು ಉಟ್ಕೊಂಡಿದ್ದಾರಂತೆ. ಮತ್ತೆ ಯಾವ ಬೇರೆ ವಸ್ತ್ರಗಳಲ್ಲ. ಪೂರ್ತಿ ವೇದವ್ಯಾಸ ದೇವರು ಕೃಷ್ಣಾಜಿನವನ್ನು ಉಟ್ಕೊಂಡಿದ್ದಾರೆ, ಕೃಷ್ಣಾಜಿನವನ್ನೇ ಹೊದ್ಕೊಂಡಿದ್ದಾರೆ. ಮತ್ತು ಯೋಗ ಪಟ್ಟಿಕಾದಲ್ಲಿ ಕುಳಿತುಕೊಂಡಿದ್ದಾರೆ. ಅದಕ್ಕೆ ಹೇಳ್ತಾರೆ, ಪರಮೋರುಣಿತಂಬ ಸಂಗೀನ ಪರಮಾಶ್ಚರ್ಯತಯ ವಿರಾಜತೆ. ಆ ಭಗವಂತನಿಗೆ ವಸ್ತ್ರದ ರೂಪದಲ್ಲಿ ಆ ಕೃಷ್ಣಾಜಿನ ಸಿಕ್ಕಿದೆ ಅಂತಾದ್ರೆ ಅದಿನ್ನೆಷ್ಟು ಪುಣ್ಯ ಮಾಡಿರಬೇಡ. ಯಾವಾಗಲೂ ಅದನ್ನು ಧರಿಸಿರ್ತಾರಲ್ಲ ವೇದವ್ಯಾಸ ದೇವರು, ಅದು ಬಹಳ ಪುಣ್ಯ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಆ ಕೃಷ್ಣಾಜಿನ ಭಗವಂತ ವೇದವ್ಯಾಸ ರೂಪಿ ಭಗವಂತ ಅದನ್ನು ಧರಿಸಿದ್ರಿಂದ ಅದರಲ್ಲೇ ಒಂದು ವಿಶಿಷ್ಟವಾದ ಕಾಂತಿ, ಆ ವಸ್ತ್ರದಲ್ಲೂ ಒಂದು ಕಾಂತಿ. ಎಂಥ ಆಶ್ಚರ್ಯ! ಯಾಕೆಂದ್ರೆ ಕೆಲವರು ವಸ್ತ್ರ ಹಾಕೊಳ್ತಾರೆ, ವಸ್ತ್ರ ಯಾವ ಕಾಂತಿಗಿಂತಿ ವಸ್ತ್ರದಲ್ಲಿ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇಲ್ಲಿ ಏನು ಆಶ್ಚರ್ಯ ಅಂದ್ರೆ ಭಗವಂತ ಧರಿಸಿದ ಕೃಷ್ಣಾಜಿನ ತನಗೆ ಯಾವ ರೀತಿಯಾಗಿ ಕಾಂತಿ ಇದೆಯೋ ಭಗವಂತ ಧರಿಸಿರತಕ್ಕಂತಹ ಕೃಷ್ಣಾಜಿನದಲ್ಲೂ ಅಷ್ಟೇ ಕಾಂತಿ ಇದೆ. ಬಹಳ ಅದು ಕೂಡ ಶೋಭಿಸ್ತಾ ಇತ್ತಂತೆ. ಅದನ್ನು ನೋಡಿದರೆ ಅದು ಕೂಡ ಹೊಳಿತಾ ಇತ್ತು. ಕೃಷ್ಣಾಜಿನ ಹೊಳೆಯೋದು ಆಶ್ಚರ್ಯ. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಭಗವಂತನ ದೇಹದ ಒಂದು ಸಂಪರ್ಕಕ್ಕೆ ಬಂದಾಗ ಅವನ ಅನುಗ್ರಹದಿಂದಲೇ ಇದು ಸಾಧ್ಯವಾಗುವಂಥದ್ದಾದ್ರಿಂದ ಅದನ್ನು ಧರಿಸಿದ್ದಾನೆ. ಅದು ಬಹಳ ಶೋಭಾಯಮಾನವಾಗಿದೆ. ಇನ್ನು ತನು ನಿಮ್ನ ಸುನಾಭಿಶೋಭಿತೆ ಒಲಿಭೇವಾರಿ ಜನಾಭ ಆದಧೆ ಪ್ರಥನಾವತಿ ಸುಂದರೇ ಮೃದಾ ಉದರೇಸ್ಮಿನ್ ಜಗರಂಡ ಮಂಡಲಂ. ಆ ದೇವರ ಉದರದ ಹೊಟ್ಟೆಯ ಭಾಗ ಹೇಗಿದೆ ಅನ್ನೋದನ್ನು ವರ್ಣನೆ ಮಾಡ್ತಾರೆ. ತನು ನಿಮ್ನ ಸುನಾಭಿಶೋಭಿತೆ, ಆಳವಾಗಿರ್ತಕ್ಕಂತಹ ನಾಭಿ ಭಗವಂತನದ್ದು. ಮತ್ತೆ ಒಲಿಭೇ ವಾರಿಜನಾಭ ಆಧದೆ, ಹೊಟ್ಟೆ ಅಂದ್ರೆ ಅದೇನು ವಿಪರೀತವಾಗಿ ದಪ್ಪ ಇರತಕ್ಕಂಥ ಹೊಟ್ಟೆ ಅಲ್ಲ, ಬಹಳ ತೆಳುವಾದ ಹೊಟ್ಟೆ. ಬೆನ್ನು ಹೊಟ್ಟೆಗೆ ಯಾವ ವ್ಯತ್ಯಾಸವೂ ಕಾಣ್ತಿಲ್ಲ ಅಂತ ಕೆಲವರು ಹೇಳ್ತಿರ್ತಾರಲ್ಲ, ಹಾಗೆ ಭಗವಂತನ ಹೊಟ್ಟೆ ಅಂದ್ರೆ ಅಷ್ಟು ಬಹಳ ತೆಳ್ಳಗೆ ಇರತಕ್ಕಂತಹ ಭಗವಂತನ ಆ ಉದರ ಪ್ರದೇಶ. ಅಷ್ಟರಲ್ಲೇ ಒಲಿಭೇ ವಾರಿಜನಾಭ ಆದದೆ, 3 ಗೆರೆಗಳಿದೆಯಂತೆ. ಆ ಗೆರೆಗಳು ದಪ್ಪ ಇದ್ದವರಿಗೆ ಕಾಣುತ್ತೆ ಅಂದ್ರೆ ಅದು ಬೇರೆ, ಆ ಥರ ಅಲ್ಲ. ಇದು ಭಗವಂತ ತೆಳ್ಳಗಿದ್ರೂ ಸಹಿತ ಆ ತೆಳುವಾದ ಹೊಟ್ಟೆಯಲ್ಲೂ 3 ಅದ್ಭುತವಾದಂತಹ ಗೆರೆಗಳು ಕಾಣ್ತಾ ಇದೆ. ಅದು ಏನನ್ನ ಸೂಚನೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದು ಹೇಗೆ ಒಟ್ಟು ಆ ಭಗವಂತನ ಉದರ ಹೇಗೆ ಕಾಣ್ತಾ ಇದೆ ಅಂದ್ರೆ ಕಮಲದ ಪುಷ್ಪದ ಮಧ್ಯದಲ್ಲಿ ಆ ಹೊಟ್ಟೆ ಇರುವ ಉದರ ಇರುವ ರೀತಿಯಲ್ಲಿ ಅದು ಕಾಣ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ಅಂದ್ರೆ ಭಗವಂತನ ಉದರದಲ್ಲೇ ಸಮಗ್ರವಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನು ತಾನು ಧರಿಸಿಕೊಂಡಿದ್ದಾನೆ. ಸಮಗ್ರ ಬ್ರಹ್ಮಾಂಡ ಅದರ ಉದರದ ಒಳಗಡೆನೆ ಪರಮಾತ್ಮ ಧರಿಸಿಕೊಂಡಿದ್ದಾನೆ. ಇಷ್ಟು ಚಿಕ್ಕದಾಗಿರ್ತಕ್ಕಂಥ ಹೊಟ್ಟೆಯಲ್ಲಿ ಅಷ್ಟು ವ್ಯಾಪ್ತವಾಗಿರ್ತಕ್ಕಂತಹ ಬ್ರಹ್ಮಾಂಡವನ್ನು ಭಗವಂತ ಹೇಗೆ ಧರಿಸಿದ್ದಾನೆ? ಆಶ್ಚರ್ಯ ಆಗುತ್ತಲ್ಲ. ಅಂದ್ರೆ ಅದಕ್ಕೆ ಭಗವಂತನ ಉದರವನ್ನು ಬಿಟ್ಟರೆ ಮತ್ತೆಲ್ಲೂ ಕೂಡ ಈ ತರದ ಚಿಂತನೆಯನ್ನು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಚಿಂತ್ಯಾದ್ಭುತ. ನಮಗೆ ಅವನನ್ನ ಈ ತರ ಇದ್ದಾನೆ ಭಗವಂತ, ಹೀಗೆ ಇಷ್ಟೇ ಅಂತ ಇವನನ್ನು ಚಿಂತನೆ ಮಾಡಿ ಮುಗಿಸಿಬಿಡೋಣ ಅಂದ್ರೆ ಅಷ್ಟು ಸುಲಭಕ್ಕೆ ಆಗುವಂತಹ ಕೆಲಸ ಅಲ್ಲ ಅಂತ ಹೇಳಿ ಆ ಚಿಕ್ಕದಾದ ಉದರದಲ್ಲೇ ಭಗವಂತ ಪರಿಪೂರ್ಣವಾಗಿರ್ತಕ್ಕಂತಹ ಎಲ್ಲ ಬ್ರಹ್ಮಾಂಡವನ್ನು ಧರಿಸಿಕೊಂಡಿದ್ದಾನೆ. ಇದರ ಅರ್ಥ ಏನು ಅಂದ್ರೆ ಯಾವ ಅವಯವಗಳು ನಾವಿವತ್ತು ಅನ್ಕೊಂಡಿರ್ತಕ್ಕಂಥ ಏನು ಅವಯವಗಳಿದೆ, ಮಾಂಸಗಳಿಂದ ತುಂಬಿರ್ತಕ್ಕಂಥ ಅವಯವಗಳು, ಇದು ಭಗವಂತನಿಗಿಲ್ಲ ಅಂತ ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ. ಹಾಗಿದ್ರೆ ಒಂದು ವೇಳೆ ಇಷ್ಟೆಲ್ಲ ವ್ಯಾಪಕವಾಗಿರ್ತಕ್ಕಂಥ ಬಹಳ ದೊಡ್ಡ ಬೃಹತ್ ಬ್ರಹ್ಮಾಂಡವನ್ನ ಉದರದಲ್ಲಿ ಧರಿಸ್ಲಿಕ್ಕೆ ಯಾರಿಂದ ತಾನೇ ಸಾಧ್ಯ ಆಗತ್ತೆ?
ಅಂದ್ರೆ ಇದೆಲ್ಲ ಏನನ್ನ ಸೂಚನೆ ಮಾಡ್ತಿದೆ ಅಂದ್ರೆ ನಮ್ಮ ಹಾಗೆ ಭಗವಂತ ಅಲ್ಲ ಅನ್ನೋದನ್ನ ಎಲ್ಲ ಅಂಶ ಪ್ರತಿಯೊಂದು ಅಂಗಾಂಗಗಳನ್ನ ಭಗವಂತನ ಅಂಗಾಂಗಗಳನ್ನ ವರ್ಣನೆ ಮಾಡ್ತಾ ಪ್ರತಿಯೊಂದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ ನಮ್ಮ ಹಾಗೆ ಅವನಿದ್ದಾನೆ, ಅವನ ದೇಹ ಅಂದ್ರೆ ನಮ್ಮ ಹಾಗೆ ಅಂತ ತಿಳ್ಕೊಳ್ಬೇಕು. ಅದು ಆನಂದಮಯವಾಗಿರ್ತಕ್ಕಂತಹ ದೇಹ ಅದು ಭಗವಂತನದ್ದು ಅನ್ನೋದನ್ನ ಪ್ರತಿ ಬಾರಿಯೂ ಸೂಚನೆ ಮಾಡ್ತಾ ಇದೆ. ನಮ್ಮ ನಿಮ್ಮಂತೆ ದೇಹ ಅಂತ ಇಲ್ಲಿ ತನಕ. ಆದರೆ ನಮ್ಮ ಧ್ಯಾನಕ್ಕೆ ಬೇಕಲ್ಲ, ನಾವು ಕಣ್ಮುಚ್ಚಿ ಕೂತಾಗ ಜ್ಞಾನಾನಂದಮಯವಾಗಿರ್ತಕ್ಕಂಥದ್ದು ಭಗವಂತನ ಶರೀರ ಅಂತ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿ ಅವನಿಗೆ ಕೈಕಾಲುಗಳೆಲ್ಲ ಇದೆ, ಆದ್ರೆ ಕೈಕಾಲುಗಳಿದ್ರೂ ಕೂಡ ರಕ್ತ ಮಾಂಸದಿಂದ ತುಂಬಿದ ಕೈಕಾಲುಗಳಲ್ಲ, ಹೊರತಾಗಿ ಜ್ಞಾನಾನಂದಮಯವಾಗಿರ್ತಕ್ಕಂತಹ ಅದರಿಂದಲೇ ತುಂಬಿರತಕ್ಕಂತಹ ಶರೀರ ಅದು ಭಗವಂತನದ್ದು ಅಂತ ಚಿಂತನೆ ಮಾಡಬೇಕು ಅನ್ನುವ ದೃಷ್ಟಿಯಿಂದ ಆ ವೇದವ್ಯಾಸ ದೇವರ ಎಲ್ಲ ಅಂಗಗಳನ್ನು ವರ್ಣನೆ ಮಾಡ್ತಾ ಅದರಲ್ಲಿ ಇರತಕ್ಕಂತಹ ವೈಶಿಷ್ಟ್ಯವನ್ನ ಈ ತಾವ ಕವಿಗಳಾಗಿ ಇದನ್ನ ಕವಿತ್ವೇನ ಅದನ್ನೂ ತೋರಿಸಿಕೊಡ್ತಿದ್ದಾರೆ, ಅದರ ಜೊತೆಗೆ ಭಗವಂತನ ತತ್ವಜ್ಞಾನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಸುಮಧ್ವ ವಿಜಯ ಅಂತ ಹೇಳಿದ್ರೆ ಕೇವಲ ಕಾವ್ಯ ಅಲ್ಲ, ಇದು ತತ್ವಜ್ಞಾನವನ್ನೂ ಕೊಡುತ್ತೆ, ಜೊತೆಗೆ ಇದರಲ್ಲಿ ಕಾವ್ಯ ಇದೆ. ಪ್ರಧಾನ ಉದ್ದೇಶ ಏನು ಅಂದ್ರೆ ಭಗವಂತನ ತತ್ವಜ್ಞಾನವನ್ನು ಕೊಡೋದೇ ಇದರ ಪ್ರಧಾನ ಉದ್ದೇಶ. ಅದು ಜೊತೆಗೆ ಅದೇನು ಸೇರಿದೆ ಅಂದ್ರೆ ಅದರಲ್ಲಿ ಕವಿತ್ವವು ಕೂಡ ಸೇರ್ಕೊಂಡಿದೆ. ಪ್ರಧಾನವಾದಂತಹ ತತ್ವಜ್ಞಾನವನ್ನ ಬಹಳ ವಿಶೇಷವಾಗಿ ಕೊಡುವಂತಹ ಗ್ರಂಥ ಇದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣ ಮಸ್ತು.